ಅವ್ರನ್ನ ನಿಜವಾಗ್ಲೂ ಪ್ರೀತಿಸ್ಬಿಟ್ಟೆ ನಾನು. ನನಗಿಂತ, ನನ್ನ ಪ್ರಾಣಕ್ಕಿಂತ, ನಮ್ಮ ತಂದೆಯವರಿಗೆ ಕೊಟ್ಟಂತಹ ಮಾತಿಗಿಂತ ಹೆಚ್ಚಾಗಿ ನಾನು ರಾಜನಂದಿನಿ ಅವರನ್ನ ಪ್ರೀತಿಸ್ಬಿಟ್ಟೆ. ನೀವು ರಾಜನಂದಿನಿ ಅವ್ರನ್ನ ಆಕೆ ಪ್ರಾಣ ಬಿಟ್ಟಂಥ ಜಾಗದಲ್ಲೇ ನಿಂತು ಹೇಳ್ತಿದ್ದೀನಿ ನಾನು ನನ್ನ ಪ್ರಾಣ ಬಿಡೋವರೆಗೂ ಇದನ್ನೇ ಹೇಳ್ತೀನಿ. ನನ್ನ ಪ್ರೀತಿ ಸುಳ್ಳಲ್ಲ, ನನ್ನ ಪ್ರೀತಿ ಸುಳ್ಳಲ್ಲ. ಇಷ್ಟು ದಿನ ನಾನು ನಮ್ಮ ತಂದೆಯವರು ಕೊಟ್ಟಂಥ ಮಾತು, ಅದರ ಉದ್ದೇಶ, ಪ್ರತೀಕಾರ ಯಾವುದನ್ನು ನಿನಗೆ ಯಾಕೆ ಹೇಳಲಿಲ್ಲ ಅಂತಂದರೆ ನನ್ನೊಳಗೆ ಇದ್ದಂಥ ಹಿಂಜರಿಕೆ. ನಾನು ನಮ್ಮ ತಂದೆಯವ್ರ ಸಾಯೋದನ್ನು ಕಣ್ಣಾರೆ ನೋಡ್ದವನು. ಇರಿ, ಆದ್ರೆ ನಾನು ನಿಮ್ಮಮ್ಮ ಪ್ರಿಯದರ್ಶಿನಿ ಅವರು ಕೇಳಿದಾಗ ನಿಮಗೆ ನಿಮ್ಮ ತಂದೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ನಾನು ಹುಟ್ಟೋಕೆ ತಂದೆ ಅಂತ ಯಾರಾದರೂ ಒಬ್ಬರು ಇರಲೇಬೇಕಲ್ಲ. ಅಮ್ಮನ್ನ ಬಿಡದೆ ಕಾಡಿ ಕಾಡಿ ಅವ್ರ ಹೆಸರನ್ನ ತಿಳ್ಕೊಂಡೆ. ಆಮೇಲೆ ಅವರನ್ನು ಹುಡ್ಕೊಂಡು ಹೊರಟೆ. ಇದು ನಮ್ಮಮ್ಮನಿಗೆ ಇದುವರೆಗೂ ಗೊತ್ತಿಲ್ಲ. ಹಠ ಬಿಡದೆ ಹುಡುಕಿದ್ರೆ ಈ ಜಗತ್ತಲ್ಲಿ ಸಿಗದೆ ಇರೋದು ಯಾವುದೂ ಇಲ್ಲ. ಅಷ್ಟಕ್ಕೂ ನಾನು ಹುಡುಕ್ತಾ ಇದ್ದದ್ದು ನನ್ನನ್ನು ಈ ಜಗತ್ತಿಗೆ ತಂದಿರೋರು, ನಮ್ಮ ತಂದೆಯವ್ರನ್ನ. ಸಿಗದೆ ಇರ್ತಾರ? ಸಿಕ್ಕಿದ್ರು. ಆದರೆ ಮಗ ಬರೋ ದಿನನೇ ತಂದೆಗೆ ಕೊನೆ ದಿನ ಅಂತ ಅವ್ರ ಹಣೆ ಬರಹದಲ್ಲಿ ಬರ್ದಿತ್ತೋ ಏನು. ಬೇಡ 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 ರಾಜ, ಬೇಡ. ಬೇಡ ಬೇಡ, ನೀನು ನಂಬಿದಕ್ಕೆ ಇಂಥ ನಂಬಿಕೆ ದ್ರೋಹ ಮಾಡಬೇಡ. ನನ್ನ ಹುಟ್ಟಿಸಿ ಯಾಕೆ ನನ್ನ ಬಿಟ್ಟು ಹೋದ್ರಿ ಅಂತ ಕೇಳೋಕೆ ಹೊಟ್ಟಿದ್ದೆ. ಆದರೆ ನಮ್ಮ ತಂದೆ ಈ ಭೂಮಿನೇ ಬಿಟ್ಟು ಹೊರಟಿದ್ರು. ಸತ್ಯಕ್ಕೆ ಹಲವು ಮುಖಗಳು ಅಂತ ಆಗಲೇ ಹೇಳಿದ್ನಲ್ಲ. ಗೆರೆಯಿಂದ ಆಚೆ ಹೋಗಿ ನಮ್ಮ ತಂದೆಯವರ ಅಖಾಡದಲ್ಲಿ ನಿಂತಾಗ ನನಗೆಲ್ಲಾನು ಬೇರೆನೇ ದೃಷ್ಟಿಕೋನದಲ್ಲಿ ಕಾಣಿಸ್ತು. ರಾಜನಂತೆ ಬಾಳ್ಬೇಕಾಗಿದ್ದಂಥ ನಮ್ಮ ತಂದೆಯವರ ಸಾವಿಗೆ ಕಾರಣ ಯಾರು ಗೊತ್ತಾ? ರಾಜವರ್ಧನ.
ನೀನು ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನನ್ನ ಆಸ್ತಿಗೋಸ್ಕರ ನೀನು ಹೀಗೆ ಮಾಡೋದು ಸರಿ ಇಲ್ಲ. ಬೇಡ ರಾಜ, ಈ ತಪ್ಪು ಮಾಡಬೇಡ. ನೋಡು, ನನಗೊಬ್ಬ ಮಗ ಇದ್ದಾನೆ ಅನ್ನೋದು ನಿನಗೂ ಗೊತ್ತು. ಅವನು ಒಂದಲ್ಲ ಒಂದಿನ ಒಂದೇ ಬರ್ತಾನೆ. ಆಗ ಅವನಿಗಿದೆಲ್ಲ ಗೊತ್ತಾದರೆ ನೀನು ಅವನು ಸುಮ್ಮನೆ ಬಿಡಲ್ಲ. ಬೇಡ ಬೇಡ. ಏನು ಏನ್ ಹೇಳ್ತಿದ್ದೀರಾ ನೀವು? ನಾನು ನಮ್ಮ ಅಮ್ಮನಿಂದ ದೂರ ಆಗೋಕೆ, ನಮ್ಮ ತಂದೆಯವರು ಆಸ್ತಿನೆಲ್ಲ ಕಳ್ಕೊಳ್ಳೋಕ್ಕೆ, ಇಡೀ ಜೀವನ ನನಗೆ ನಮ್ಮ ತಂದೆ ತಾಯಿಯವರು ಪ್ರೀತಿ ಸಿಗದೆ ನಾನು ನರಳೋಕ್ಕೆ ಕಾರಣ ರಾಜವರ್ಧನ್. ನಮ್ಮ ತಂದೆಯವರು ಸಾಯುವಾಗ ನಾನು ಈ ಭೂಮಿಯಿಂದ ಬರಿಗೈಲಿ ಹೋಗ್ತಾ ಇಲ್ಲ, ಚಿನ್ನದಂಥ ಮಗನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅವನೇ ಮತ್ತೆ ಎಲ್ಲಾನು ಕಳಿಸ್ತಾನೆ ಅಂತ ಗರ್ವದಿಂದ ಹೇಳಿ ಹೋದ್ರು. ಅವರು ಸಾಯೋದನ್ನು ನಾನು ಕಣ್ಣಾರೆ ನೋಡಿದೆ. ಅವ್ರು ಸಾಯೋಕ್ಕೂ ಮೊದಲು ನಾನು ಅವ್ರ ಕೈ ಮೇಲೆ ನನ್ನ ಈ ಕೈನ ಇಟ್ಟು ನಾನು ಪ್ರತಿಜ್ಞೆ ಮಾಡಿದೆ. ಅಲ್ಲಿವರೆಗೂ ನನ್ನ ಕಣ್ಣಿಗೆ ವೈರಿ ಆಗಿದ್ದ ನಮ್ಮ ತಂದೆಯವರ ಆ ಸ್ಥಿತಿಗೆ ಕಾರಣ ಯಾರು ಅಂತ ಗೊತ್ತಾದ ಮೇಲೆ ರಾಜವರ್ಧನ್ನೇ ನನ್ನ ವೈರಿ ಅಂತ ನಾನು ತೀರ್ಮಾನಿಸಿದೆ. ನಮ್ಮ ತಂದೆಯವರಿಂದ ಎಲ್ಲಾನು ಕಿತ್ಕೊಂಡು ರಾಜವರ್ಧನ್ ಆಗಿ ಮೆರೆತಿದ್ದ ಆತ. ಆದರೆ ನಿಜವಾದ ವರ್ಧನ್ ನಾನು. ವರ್ಧನ್ ಮನೆತನ ನಂದು. ಅಸಲಿ ಒಡೆಯ ನಾನೇ ಆಗಿದ್ರು ಯಾವುದೇ ಕಾಗದದ ಕೊನೆಯಲ್ಲಿ ಸಹಿ ಹಾಕೋ ಹಕ್ಕಿಲ್ಲದೆ ಹೆಬ್ಬಟ್ಟು ಕಳ್ಕೊಂಡಿರೋ ಏಕಲವ್ಯನ ಥರ ಆಗಿದ್ದೀನಿ ನಾನು. ಆಗಲೇ ನೀನು ನಿಮ್ಮ ಕೋಪನ ಸರ್ ಅಂತ ಕೇಳಿದೆ ಅಲ್ಲ? ಹೌದು, ನನ್ನ ಕೋಪನೇ. ನನಗೆ ನನ್ನ ಮೇಲೇನೆ ಕೋಪ. ಪ್ರತಿ ಹಗಳು ಗಂಟ್ಲಲ್ಲಿ ಇಳಿಯುವಾಗ ನಾನೆಂಥ ಕೈಲಾಗ್ದವನು ಅಂತ ನೆನಪಿಸುತ್ತಲ್ಲ, ಅದಕ್ಕೆ ನನಗೆ ನನ್ನ ಮೇಲೆ ಕೋಪನೇ. ನಾನು ಧರ್ಮಕ್ಕೆ ವಿರೋಧವಾಗಿ ಏನೂ ಮಾಡದೇ ಇದ್ರು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಹೆಂಡತಿ ಕಣ್ಣಲ್ಲಿ ನಾನು ಅಪರಾಧಿಯಾಗಿ ಕಾಣ್ತೀನಲ್ಲ, ನನ್ನ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಕೋಪನೇ. ಗೆರೆಯಿಂದ ಆಚೆ ಹೋಗಿ ಅವ್ರ ಅಖಾಡದಲ್ಲಿ ನಿಂತಿದ ತಕ್ಷಣ ದೃಷ್ಟಿಕೋನ ಬದಲಾಯಿತು ಅಂತ ಹೇಳಿದ್ರಲ್ಲ ಸರ್, ಸ್ವಲ್ಪ ನನ್ನ ಅಖಾಡಕ್ಕೂ ಬಂದು ನೋಡಿ. ನೀವಿಷ್ಟೊತ್ತು ಹೇಳಿದ್ದು ಸತ್ಯನೇ ಆಗಿದ್ರು ಒಂದು ಸಾವಿಗೆ ಇನ್ನೊಂದು ಸಾವೇ ನ್ಯಾಯ ಅನ್ನೋದನ್ನ ನಾನು ಹೇಗೆ ಒಪ್ಕೊಳ್ಳಿ?
ಧರ್ಮಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಿಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಉತ್ತರ ಕೊಡಿ. ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಪ್ರಾಣನೇ ತೆಗಿಬೇಕಿತ್ತ ಆರ್ಯ? ಸರ್, ಈಗ ಉತ್ತರ ಕೊಡಿ ಸರ್. ನೀವು ಹೆಬ್ಬೆಟ್ಟು ಕಳ್ಕೊಂಡಿರೋ ಏಕಲವ್ಯ ಅಲ್ಲ, ಪ್ರತಿಕಾರದ ಹೆಸರಲ್ಲಿ ಸ್ವಾರ್ಥ ಮೆರೆಯೋ ಕೌರವ. ಅನು 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 ಈ ಬೆಟ್ಟಕ್ಕೆ ಯಾಕೆ ಬಂದಿದ್ದಾನೆ ಆರ್ಯ? ಇವಳು ಕರ್ಕೊಂಡು ಬಂದ್ಲ ಆರ್ಯನ. ಏನ್ ನಡೀತಾ ಇದೆ ಇಲ್ಲಿ? ಅನು, ಅನು 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 ವಾಟ್? ಮೀರಾನ್ ಇಲ್ಲಿಗೆ ಬರೋದಕ್ಕೆ ಹೇಳಿದ್ಯಾ? ಐ ಯು ಫೈನ್? ಅಲ್ಲ, ಫೋನ್ ಕಾಲಲ್ಲೇ ಎಲ್ಲ ಮುಗಿತು ಅಂದ್ರೆ ವಾಟ್ ಈಸ್ ದಿಸ್? ಮಾನ್ಸಿ, ನಾನು ಹೇಳಿದ್ನಲ್ವಾ ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಹೇಳಿದ್ಲು ಅಂತ. ನಾವೇ ಅಲ್ಲಿಗೆ ಹೋಗೋ ಬದಲು ಅವಳೇ ಅಲ್ಲಿ ಕರ್ಸ್ಕೊಂಡ್ರೆ ಬೆಟರ್ ಅಲ್ವಾ? ಬಟ್ ದಿಸ್ ಇಸ್ ಅವರ್ ಟೈಮ್. ಒಟ್ಟಿಗೆ ಉಂಡೆಲ್ ಎಲ್ಲಾನು ಕೂಡಿಟ್ಟು ತಗೊಂಬಂದ್ ಸಮಯ ಇದು. ಒಟ್ಟಿಗೆ ಎಲ್ಲಾನು ಅವಳ ಮುಂದೆ ಸುರಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ಮೀರಾನ ಅಷ್ಟೆಲ್ಲ ಹೇಟ್ ಮಾಡಬೇಡ ಮಾನ್ಸಿ. ಶಿ ಇಸ್ ವರ್ಕಿಂಗ್ ಫಾರ್ ಅಸ್. ನಮಗೆ ಅವಳ ಹೆಲ್ಪ್ ಬೇಕೇ ಬೇಕು. ನಿನಗೆ ನಮ್ಮ ಲೈಫ್ ಚೆನ್ನಾಗಿರ್ಬೇಕಲ್ವಾ? ಇಲ್ಲೆಲ್ಲ ರೆಸಾರ್ಟಲ್ಲಿ ಆ ನೆಮ್ಮದಿ ಎಲ್ಲ ಬರೀ ಆ ಹೊತ್ತಿಗೆ ಅಷ್ಟೇ. ಬಟ್ ಇಲ್ಲಿಂದ ಹೊರಗಡೆನೂ ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ನಾವು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಲಿಸನ್. ಹಲೋ ಸರ್. ಹಾಯ್ ಮೀರಾ. ಯಾ ಮಾನ್ಸಿ, ಪ್ಲೀಸ್ ಮೀರಂಗೆ ಏನೋ ಹರ್ಟ್ ಆಗೋ ಥರ ಮಾತಾಡಬೇಡ ಪ್ಲೀಸ್. ಹಾಯ್ ಮಾನ್ಸಿ ಮ್ಯಾಮ್. ಹಾಯ್ ಮೀರಾ. ಯಾ ಮೀರಾ, ಟೆಲ್ ಮಿ, ಏನು ವಿಷಯ? ಸರ್, ಐ ವೋಂಟ್ ಬೈ ಮಚ್ ಆಫ್ ಯೋರ್ ಟೈಮ್. ಸ್ಟ್ರೇಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಆಫೀಸಲ್ಲಿ ಇವತ್ತು ವಿಚಿತ್ರವಾಗಿರೋದೊಂದನ್ನು ಅಬ್ಸರ್ವ್ ಮಾಡಿದೆ ಸರ್. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕಾಗಿತ್ತು. ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಏನು? ಶಾನ್ಬಾಗ್ ಸರ್ ಇವತ್ತು ಜೆಂಡೆ ಹತ್ರ ಕೆಲವು ಪೇಪರ್ಸ್ಗೆ ಥಂಬ್ ಪ್ರಿಂಟ್ ತಗೋತಾ ಇದ್ರು. ನಾನು ಏನದು ಅಂತ ಕೇಳಿದೆ. ಅದಕ್ಕೆ ಅವರು ಎಲ್ಲ ಎಂಪ್ಲಾಯೀಸ್ಗೂ ಇರೋ ಥರನೇ ಕೆಲವು ಫಾರ್ಮ್ಯಾಲಿಟೀಸ್ ಇದೆ ಅಷ್ಟೇ ಅಂತ ಅಂದರು. ಆದರೆ ನಮ್ಮ ಎಂಪ್ಲಾಯಿ ಡೇಟಾ ಅಲ್ಲಿ
ಜೇಂಡೆ ಬಗ್ಗೆ ಯಾವತ್ತೂ ಏನು ಎಂಟ್ರಿ ಆಗೇ ಇಲ್ಲ ಸರ್. ಇನ್ಫ್ಯಾಕ್ಟ್ ನಮ್ಮ ಆಫೀಸಲ್ಲಿ ಅವ್ರಿಗೆ ಇಂಥದ್ದೇ ಡೆಸಿಗ್ನೇಷನ್ ಇದೆ ಅನ್ನೋದು ಒಫಿಷಿಯಲಿ ಎಲ್ಲೂ ರೆಕಾರ್ಡ್ ಆಗಿಲ್ಲ. ಅವ್ರ ಬಗ್ಗೆ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಅಥವಾ ರೆಕಾರ್ಡ್ಸ್ ಇದೆಯಾ ಅಂತ ನಾನು ಇವತ್ತು ಇಡೀ ದಿನ ಆಫೀಸಲ್ಲಿ ಕೂತು ಸರ್ಚ್ ಮಾಡಿದ್ದೀನಿ ಸರ್, ಬಟ್ ನಥಿಂಗ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತೇ ಅಚಾನಕ್ ಆಗಿ ನಮ್ಮ ಗೋಡೌನಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ. ವಾಟ್? ಎಸ್ ಸರ್, ಆ ಆಕ್ಸಿಡೆಂಟ್ ನ್ಯಾಚುರಲ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ದರ್ ಇಸ್ ಸಮಥಿಂಗ್ ಫಿಶಿ ಗೋಯಿಂಗ್ ಆನ್, ಬಟ್ ಏನು ಅಂತ ಅರ್ಥ ಆಗ್ತಿಲ್ಲ ಸರ್. ಹರ್ಷ, ಇದು ನಿನ್ ದಾದಾದ ಕೆಲಸ. ಐ ಆಮ್ ಶೋರ್ ನೀನ್ ಆಫೀಸಲ್ಲಿ ಇಲ್ಲ ಅಲ್ವಾ? ಸೊ ಇದು ನಿನ್ನಿಂದ ಲಾಸ್ ಆಯ್ತು ಅಂತ ಕ್ರಿಯೇಟ್ ಮಾಡ್ತಾರೆ ನೋಡು. ನೋ ಮಾನ್ಸಿ, ದೇರ್ ಇಸ್ ಸಮಥಿಂಗ್ ಎಲ್ಸ್. ನೋ ಸರ್, ಐ ಅಗ್ರಿ ವಿತ್ ಮಾನ್ಸಿ ಮ್ಯಾಮ್. ಮೊದಲೆಲ್ಲ ನಿಮ್ಮ ಹೆಸರಲ್ಲಿ ಕೋಟಿ ಕೋಟಿ ಲಾಸ್ ಆಗ್ತಿತ್ತು, ಬಟ್ ಈಗ ನೀವು ಯಾರ ಬಲೆಗೂ ಬೀಳ್ತಿಲ್ಲ, ನೀವು ಫುಲ್ ಕೂಡ ಆಗ್ತಿಲ್ಲ. ಸೊ ಲಾಸಸ್ನ ಇನ್ನೆಲ್ಲೋ ತೋರಿಸ್ಬೇಕು ಅಂತ ಹೀಗೆ ಮಾಡಿರೋ ಚಾನ್ಸಸ್ ಇದೆ. ಬಿಡು ಝಂಡೆ, ನಾನು ಅನುಗೆಲ್ಲಾನು ಹೇಳಿ ಅರ್ಥ ಮಾಡಿಸ್ಬೇಕು. ಅವ್ರಿಗೆ ನೀನ್ ಅರ್ಥ ಮಾಡ್ಸೋದು ಮೊದಲು ನೀನ್ ಅರ್ಥ ಮಾಡ್ಕೋ. ಪ್ರಾಣಕ್ಕೆ ಅಪಾಯ ಇದೆ ಕಣೋ. ನೀನೇನು ಹೇಳಿದ್ರು ನಾನು ಕೇಳಲ್ಲ ಝಂಡೆ. ನನ್ನ ಪ್ರಾಣಕ್ಕೆ ಅಪಾಯ ಇದ್ರು ಸರಿ. ದಡ್ಡ, ನೀನೊಬ್ಬನ ಪ್ರಾಣ ಅಲ್ಲ. ನಾ ಹೇಳದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಏನು ಅರ್ಥ ಮಾಡ್ಕೊಳ್ಳಿ ನಾನು? ಏನು ಅರ್ಥ ಮಾಡ್ಕೋಬೇಕು ನಾನು? ಈ ಜಾಗ ಯಾವುದು ಅಂತ ನಿನ್ ಗೊತ್ತಿಲ್ವೇನೋ? ಅನು ನಿನ್ನ ಹೇಗ್ ಕರ್ಕೊಂಡ್ ಬಂದ್ಲು ಅಂತ ಯೋಚಿಸಿದ್ಯಾ? ಯಾವುದೋ ಕಾಲದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಆದ್ರೆ ನಿನ್ಗೆ ಅರ್ಥ ಆಗ್ತಿಲ್ಲ. ರಾಜನಂದಿನಿ, ರಾಜನಂದಿನಿ ಸತ್ತ ಜಾಗದಲ್ಲಿ ಮತ್ತೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾಳೆ. ಮುಚ್ಚು ಬಾಯಿ, ಎಲ್ಲ ನಿನ್ ಭ್ರಮೆ. ಅಪಾಯ ಅಂದ್ರೆ ಅಪಾಯ, ಅಬ್ಬಬ್ಬ ಅಂತಂದ್ರೆ ನಾನು ಸಾಯ್ತೀನಿ ಅಷ್ಟೇ ತಾನೆ. ಆದ್ರೆ ಅದಕ್ಕೂ ಮುಂಚೆ ಬದುಕೋ ಆಸೆ ಇದೆ ನನಗೆ. ನಿನ್ನ ಗೆಳೆಯ ಬದುಕಬೇಕು ಅನ್ಕೋತಿದ್ದಾನೆ. ಬಿಡು. ಏ ಚಂದ್ರ, ಸರಿ. हरि ओं श्री गुरुभ्यो नमः. हरि ओं दक्षं न्योरारुणे मह्यं गातं यक् स्वस्तिर्मानुषेभ्यमूर्ध्वं जिगातु वेदं सन्नोऽस्तुतिपदेऽहं चं चतुष्पदे. ओम शांति शांति शांतिः. तनः मित्रं तद्रुणं तन्नैस्पदे तन्नैष्टिकं नमः ब्रह्मणे नमस्ते वाय त्वमेव प्रत्यक्ष ब्रह्मस्तिं तमेव प्रत्यक्ष ब्रह्मस्तिं मृतं यादिस्मे सत्यं यादिस्मिं तन्मवदत्वक्तारमं मवद्वक्तारमम्. ओम शांति शांति शांतिः. सहस्रपाद शवमेह विश्वतारुत्वः. ಅನು, ಯಾಕೆ ಇಷ್ಟ ತಡ? ಆರ್ಯ ಎಲ್ಲಿ? ಯಾಕಮ್ಮ, ಅವ್ರಿಲ್ಲ ಅನ್ನೋದು ಅಷ್ಟೊಂದು ಮುಖ್ಯನಾ? ಇಬ್ರು ಜೊತೆಲೇ ಹೋದ್ರಿ. ಬರುವಾಗ ನೀನ್ ಒಬ್ಳೆ ಬರ್ತಿದ್ಯಾ ಅಂದ್ರೆ ನಾನು ಏನಂತ ಕೇಳಿ? ಸಂದರ್ಭ ಸನ್ನಿವೇಶ ಹೇಗಾದ್ರೂ ಇರಲಿ, ಇನ್ನೊಂದ್ಸಲ ಆರ್ಯನ್ನೇ ಒಬ್ಬನ್ನೇ ಬಿಟ್ಟು ಬರ್ಬೇಡ. ಬಿಟ್ಟು ಹೋಗ್ಲೂ ಬೇಡ. ಆರ್ಯನ ಒಂಟಿಯಾಗಿ ಬಿಡಬೇಡ ಪ್ಲೀಸ್. ನನ್ನ ಆಣೆ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಧೋ ಧೋ.
ಜೋಗಳದ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಧೋ ಧೋ ಪರಶುರಾಮ ನಿನ್ ಹಾಲ್ ಕುದೋ ಧೋ ಧೋ. ಅನು ಉಡಿತು. ಅಮ್ಮ ನಾನು ತಗೊಂಡ್ ಬರಲ್ಲ. ನಾನು ಅನುಗ್ ಹೇಳ್ತಾ ಇದ್ದೀನಿ. ಬೇರಕ್ ಮೂಡಕ್ಕ ಬಿಡಬೇಡ. ಮನಿ ಮಗಳ ಸಂಸಾರದಾಗ ಬೆರಕ್ ಮೂಡಕ್ ಮಾತ್ರ ಬಿಡಬೇಡ.